ಇನ್ನು ರಾಜ್ಯದ 10 ಮಹಾನಗರ ಪಾಲಿಕೆಗಳು ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ರಾಜ್ಯದ 10 ಮಹಾನಗರ ಪಾಲಿಕೆಗೆ ಬಂದ್ಗೆ ಕರೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಪಾಲಿಕೆ ಬಂದ್ಗೆ ಕರೆಯನ್ನ ನೀಡಿರುವಂತದ್ದು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಬಿಬಿಎಂಪಿ ಸೇರಿ ವಿವಿಧ ಪಾಲಿಕೆಗಳು ಈಗ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇರೋದಕ್ಕೆ ಕರೆಯನ್ನ ನೀಡಿದೆ. ಕೆಲಸಕ್ಕೆ ರಜಾ ಹಾಕಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನ ಮಾಡೋದಕ್ಕೆ ಕರೆಯನ್ನ ನೀಡಿರುವಂತದ್ದು 10 ಪಾಲಿಕೆಗಳ ನೌಕರರು. ಅಂದ್ರೆ ಕೇವಲ ಒಂದಲ್ಲ ಎರಡಲ್ಲ 10 ಪಾಲಿಕೆಗಳ ನೌಕರರು ರಜಾ ಹಾಕಿ ಆಕ್ರೋಶವನ್ನ ಹೊರಹಾಕೋದಕ್ಕೆ ಸಜ್ಜಾಗಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇದ್ವಿ, ಹಿಂದೆ ಕೂಡ ಪ್ರೊಟೆಸ್ಟ್ಗಳು ಆಗ್ತಾ ಇತ್ತು. ಇವತ್ತಿನಿಂದ 2 ದಿನಗಳ ಕಾಲ ಅಂದ್ರೆ ಇವತ್ತು ಜೂನ್ 8ರಂದು ಇವತ್ತು 10 ಮಹಾನಗರ ಏನು ಪಾಲಿಕೆಗಳಿದೆ ಅವರೆಲ್ಲರೂ ಕೂಡ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಸಾಮೂಹಿಕ ರಜೆ ಹಾಕಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇರುವಂಥದ್ದು. ಬಿಬಿಎಂಪಿ ಸೇರಿದಂತೆ ವಿವಿಧ ಪಾಲಿಕೆಯ ನೌಕರರು ಎಲ್ಲರೂ ಸೇರಿ ಸ್ವಯಂ ಪ್ರೇರಿತವಾಗಿ ರಜಾ ಹಾಕಿ ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳು, ಏನು ಬೇಡಿಕೆಗಳು ಹಾಗಾದ್ರೆ ಅನ್ನೋದನ್ನ ನೋಡೋದಾದ್ರೆ, ಸರ್ಕಾರಿ ನೌಕರರು ಅಂತ ಹೇಳಿ ನಮ್ಮನ್ನ ಪರಿಗಣಿಸಬೇಕು. ಪಾಲಿಕೆ ನೌಕರರು ಯಾರ್ಯಾರಿದ್ದಾರೆ ಅವರನ್ನ ಸರ್ಕಾರಿ ನೌಕರರಂತ ಪರಿಗಣನೆ ಮಾಡಬೇಕು. ಇನ್ನು ಜೊತೆಗೆ ಏನು ನಮಗೆ ಹಾಜರಾತಿ ಪ್ರಕ್ರಿಯೆ ಏನು ಕೊಡ್ತಾ ಇದ್ದೀರಾ, ಆ ಹಾಜರಾತಿ ಪ್ರಕ್ರಿಯೆಯನ್ನು ನೀವು ರದ್ದು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ 6,000 ಹುದ್ದೆಗಳ ಭರ್ತಿ ಏನಿದೆ ಬಿಬಿಎಂಪಿಯಲ್ಲಿ ಈಗಾಗಲೇ 6,000 ಹುದ್ದೆಗಳಿದೆ. ಅದನ್ನು ಕೂಡ ನೀವು ಖಾಲಿರುವಂಥ ಹುದ್ದೆಗಳಿಗೆ ಮತ್ತೆ ನೀವು ಭರ್ತಿಯನ್ನ ಮಾಡ್ಕೊಳ್ಬೇಕು ಅನ್ನೋಂತ ಹೇಳ್ತಾ ಇದ್ದಾರೆ ಅವರು. ಇನ್ನು ಜೊತೆಗೆ ಪಾಲಿಕೆ ನೌಕರರಿಗೆ ಆಗಿರುವಂಥ ಕೆಲಸದ ಒತ್ತಡ ಏನಿದೆ ಕಡಿಮೆ ಮಾಡಬೇಕು. ಯಾಕಂದರೆ ಭರ್ತಿ 6,000 ಹುದ್ದೆ ಭರ್ತಿ ಇದೆ ಅಂತ ಅಂದಾಗ 6,000 ಜನ ಕಮ್ಮಿ ಇದ್ದಾರೆ ಅಂತಂದಾಗ ಇಲ್ಲಿ ನೋಡೋದಾದರೆ ಸಾಕಷ್ಟು ಕೆಲಸದ ಒತ್ತಡ ಆಗುತ್ತೆ. ಹಾಗಾಗಿ ಆ ಕೆಲಸದ ಒತ್ತಡವನ್ನು ನೀವು ಕಮ್ಮಿ ಮಾಡಬೇಕು. ಜೊತೆಗೆ ಪಾಲಿಕೆ ಶಿಕ್ಷಣ ವಿಭಾಗದಲ್ಲಿ ಪ್ರಾಂಶುಪಾಲರಾಗಿರುವಂಥ ಯಾರಾಗಿರ್ತಾರೆ ಅವರ ಇಲಾಖೆಯ ವಿಚಾರಣೆಗಳನ್ನು ಕೈ ಬಿಡಬೇಕು. ಅಂದರೆ ಅವ್ರಿಗೆ ನೀವು ವಿಚಾರಿಸಬಾರ್ದು ಅನ್ನುವಂಥ ಬೇಡಿಕೆನ ಇಟ್ಟಿದ್ದಾರೆ ಇವರು. ಜೊತೆಗೆ ಸಹಾಯಕ ಅಭಿಯಂತರಿಗೆ ಕೂಡ ಮುಂಬಡ್ತಿಯನ್ನು ನೀಡಬೇಕು. ಅಂದರೆ ಸಹಾಯಕರ ಅಭಿಯಂತರಿಗೆ ಮುಂಬಡ್ತಿಯನ್ನು ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂಚಿತವಾಗಿ ಬಡ್ತಿಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಆರೋಗ್ಯ ವಿಮಾ ಸೌಲಭ್ಯವನ್ನು ನೀಡಬೇಕು. ನೌಕರರಿಗೆ ನೀವು ಆರೋಗ್ಯ ಸೌಲಭ್ಯಗಳನ್ನು ನೀಡಬೇಕು. ಯಾಕಂದರೆ ಸಾಕಷ್ಟು ಬಿಬಿಎಂಪಿ ವಿಚಾರದಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಆರೋಗ್ಯ ವಿಮಾ ಸೌಲಭ್ಯವನ್ನು ನಮಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಖಾತಾ ಬದಲು ಹಿಂದೆ ಏನು ಪದ್ಧತಿ ಇತ್ತು ಅದನ್ನೇ ನೀವು ಮತ್ತೆ ಜಾರಿಗೊಳಿಸಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಹೆಲ್ತ್ ಸೂಪರ್ವೈಸರ್ಗಳ ಉದ್ದಿಮೆ ಪರವಾನಗಿಯನ್ನು ನೀಡಬೇಕು. ಅಲ್ಲದೆ ಕಾನೂನು ಬಾಹಿರವಾಗಿ ಮಾರ್ಷಲ್ ಹುದ್ದೆಗಳನ್ನು ರದ್ದುಗೊಳಿಸಬೇಕು. ಈಗೆಲ್ಲ ಎಲ್ಲ ಕಡೆಗೂ ಕೂಡ ಮಾರ್ಷಲ್ಗಳು ಓಡಾಡ್ತಾ ಇದ್ದಾರೆ. ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ, ಕಸ ಎತ್ತುತ್ತಾ ಇದ್ದಾರೆ ಅಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರನ್ನು ನೀವು ತೆಗೆದು ಹಾಕಬೇಕು ಅಂತ ಹೇಳ್ತಿದ್ದಾರೆ. ಯಾವ್ಯಾವ ಪಾಲಿಕೆ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೋಡೋದಾದ್ರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ತುಮಕೂರು ಮಹಾನಗರ ಪಾಲಿಕೆ, ಮಂಗಳೂರು, ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಬೆಳಗಾಂ, ಇಷ್ಟು 10 ಜನ ಮಹಾನಗರ ಪಾಲಿಕೆಗಳು ಇದೀಗ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಸ್ವಯಂ ಪ್ರೇರಿತವಾಗಿ ರಜೆಯನ್ನು ಘೋಷಿಸಿಕೊಂಡು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇಷ್ಟು ಅವರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ ಎಲ್ಲ ಬೇಡಿಕೆಗಳನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಫ್ರೀಡಂ ಪಾರ್ಕ್ನಲ್ಲಿ.